ಹೊಸ ವರ್ಷದ ಆರಂಭದಲ್ಲೇ ಸಾರಿಗೆ ಬಸ್ ದರ ಏರಿಕೆ ಆಗ್ತಿದ್ದು ಒಂದ್ ಕಡೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಕೆಎಸ್ಆರ್ಟಿಸಿ ಸೇರಿ 4 ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆಯಾಗಿದ್ದು ಜನವರಿಗೆ ಮತ್ತೊಂದು ಬರೆಬಿದ್ದಂತಾಗಿದೆ. ಜನವರಿ 5ರಿಂದಲೇ ದರ ಏರಿಕೆ ಜಾರಿಗೆ ಬರಲಿದೆ. ಅಂದಹಾಗೆ ಅಂದಾಜು ಎಷ್ಟೆಷ್ಟು ದರ ಏರಿಕೆ ಆಗಿದೆ ಅನ್ನೋದನ್ನ ನೋಡೋಣ. ಕೆಎಸ್ಆರ್ಟಿಸಿ ಸೇರಿ 4 ನಿಗಮಗಳ ಟಿಕೆಟ್ ಬಸ್ ದರ ಏರಿಕೆ ಆಗ್ತಾ ಇದ್ದು ಬೆಂಗಳೂರು ಟು ಮೈಸೂರು ಹಳೆಯ ದರ 146 ರೂಪಾಯಿ ಇದ್ರೆ ಈಗ ಜನವರಿ 5ರಿಂದ ಹೊಸ ದರ 168 ರೂಪಾಯಿ ಆಗಲಿದೆ. ಒಟ್ಟಾರೆಯಾಗಿ ಕೆಎಸ್ಆರ್ಟಿಸಿ ಬಸ್ ದರ ಕೂಡ ಏರಿಕೆ ಆಗ್ತಾ ಇದ್ದು ಬೆಂಗಳೂರು ಟು ಮಂಗಳೂರು ಹಳೆಯ ದರ 400 ರೂಪಾಯಿ ಇತ್ತು, ಈಗ ಹೊಸ ದರ 460 ರೂಪಾಯಿ ಆಗಲಿದೆ. ಸುಮಾರು 60 ರೂಪಾಯಿ ಒಂದೇ ಬಾರಿಗೆ ಏರಿಕೆ ಆಗ್ತಾ ಇದೆ. ಇನ್ನು ಬೆಂಗಳೂರು ಟು ಧರ್ಮಸ್ಥಳ ಹಳೆ ದರ 342 ರೂಪಾಯಿ ಇದ್ರೆ ಹೊಸ ದರ 393 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಒಟ್ಟಾರೆಯಾಗಿ 15% ಅಷ್ಟು ಹೆಚ್ಚಳ ಆಗ್ತಾ ಇದ್ದು ಬೆಂಗಳೂರು ಟು ತುಮಕೂರು ಇನ್ನು ಹಳೆ ದರ 80 ರೂಪಾಯಿ ಇದ್ರೆ ಹೊಸ ದರ ಬೆಂಗಳೂರಿಂದ ತುಮಕೂರಿಗೆ 92 ರೂಪಾಯಿ ಆಗಲಿದೆ. ಅದು ಕೂಡ ಜನವರಿ 5ನೇ ತಾರೀಕಿನಿಂದಲೇ ಬಸ್ ದರ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಹಳೆ ದರ 72 ರೂಪಾಯಿ ಇದ್ರೆ ಹೊಸ ದರ 83 ರೂಪಾಯಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಬಸ್ ಪ್ರಯಾಣ ದುಬಾರಿ ಆಗ್ತಾ ಇದೆ. ಬೆಂಗಳೂರು ಟು ಚಿಕ್ಕಮಗಳೂರು ಹಳೆ ದರ 285 ರೂಪಾಯಿ ಇದ್ರೆ ಹೊಸ ದರ 328 ರೂಪಾಯಿ ಆಗ್ತಾ ಇದ್ದು ಈಗಾಗಲೇ ಒಂದೊಂದೇ ರೇಟ್ಗಳನ್ನ ಸರ್ಕಾರ ಹೆಚ್ಚಿಸ್ತಾ ಇದೆ. ಬೆಂಗಳೂರು ಟು ಹಾಸನ ಹಳೆ ದರ 246 ರೂಪಾಯಿ ಇದ್ರೆ ಹೊಸ ದರ 283 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಬಸ್ ಪ್ರಯಾಣ ದರ ದುಬಾರಿ ಆಗ್ತಾ ಇದ್ದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಟು ರಾಯಚೂರು ಹಳೆ ದರ 556 ರೂಪಾಯಿ ಇದ್ರೆ ಹೊಸ ದರ 640 ರೂಪಾಯಿ ಹೆಚ್ಚಾಗ್ತಾ ಇದೆ. ಈ ಹೆಚ್ಚಳವನ್ನ ರಾಜ್ಯ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಾರಿಗೆ ಸಚಿವರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರು ಟು ಬಳ್ಳಾರಿ ಹಳೆ ದರ 376 ರೂಪಾಯಿ ಇದ್ರೆ ಹೊಸ ದರ 433 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರು ಟು ಮೈಸೂರು ಹಳೆ ದರ 146 ರೂಪಾಯಿ ಇದ್ರೆ ಹೊಸ ದರ 168 ರೂಪಾಯಿ ಹೆಚ್ಚಳ ಆಗ್ತಾ ಇದೆ.